ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಸಮಯ ಮಾಡ್ಕೊಂಡು ಬಂದಿದ್ದೀರಲ್ಲ, ಎಲ್ರಿಗೂ ಥ್ಯಾಂಕ್ಸ್. ನನಗೆ ವಿಶ್ ಮಾಡಿದಿರಲಿ, ನಿಮ್ಗೆ ನಾನು ವಿಶ್ ಮಾಡ್ತೀನಿ. ಜೀವನದ ಎಲ್ಲ ಒಳ್ಳೆ ವಿಷಯಗಳು, ಎಲ್ಲ ಸುಂದರವಾದ ವಿಷಯಗಳು, ಎಲ್ಲ ಹಿತವಾದ ವಿಷಯಗಳು ನಿಮ್ಮೆಲ್ಲರೂ ಸಿಕ್ಲಪ್ಪ. ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಪ್ರತಿ ವರ್ಷ ಬರ್ಡೇ ಬಂದಾಗ ಆ ವರ್ಷಕ್ಕೆ ಬೇಜಾರಾಗಬೇಕು ಅನ್ನೋ ತರ ರಿವರ್ಸ್ ಏಜ್ ಆ ಕೇಕ್ ಇತ್ತಲ್ಲ, ಅದು 1 ಅಡಿಗೆ 10 ವರ್ಷ. ಅದು ಎಷ್ಟು ಅಡಿ ಇತ್ತು ನೋಡ್ಬೇಕು. 3 ಅಡಿ ಇತ್ತಾ ಅಷ್ಟೇ. ಬಹಳ ಚೆನ್ನಾಗಿದೆ ಈ ವರ್ಷ. ಆಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲ್ಮ್ಸ್ ಒಪ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಬಹಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು. ಈಗ ಸಿಕ್ಕಿರುವಂಥ 4 ಫಿಲ್ಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ. ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ. ಫಸ್ಟ್ ರಿಲೀಸ್ ಆಗ್ತಿರೋದು ಭೈರಾದೇವಿ ಬಂದು ಅದನ್ನ ಈಗ ಆಪ್ತಮಿತ್ರ ಅಂತ ಒಂದು ಫಿಲ್ಮ್ ಮಾಡಿದ್ನ. 20 ವರ್ಷ ಆಯ್ತು ಆಪ್ತಮಿತ್ರ ಬಂದು. ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲ್ಮ್, ಗೋಸ್ಟ್ ಫಿಲ್ಮ್, ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲ್ಮ್ ಅಂದರೆ ಭೈರಾದೇವಿ. ಪ್ಯೂರ್ ಹಾರರ್ ಇದು. ಆ್ಯಂಡ್ ಇದು ನಮಗೆ ಬಹಳ ಎಲ್ರಿಗೂ ಒಂದು, ಅದನ್ನು ನಂಬ್ತೀವೋ ಇಲ್ವೋ ಅದೆಲ್ಲ ಬೇರೆ ವಿಷಯ, ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ. ಈ ಥರ ಏನೋ ಒಂದು ಇದೆಯಾ ಅಂದರೆ ಜೀವನದಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ, ಅದಾದಮೇಲೆ ಇನ್ನೇನು ಇದೆಯಾ, ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಭೈರಾದೇವಿ. ಸೊ ನನಗೆ ಯಾಕೆ ಅದು ಇಷ್ಟ ಅಂದರೆ, ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್. ಅದು ನಾವೇನು ಆಸೆ ಪಡ್ತೀವಿ, ನಮ್ಮ ಫ್ಯಾಮಿಲಿಲಿ ಒಂದು ಹೆಣ್ಮಗು ಇದೆ, ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗಳನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೋ ನನ್ನ ಮನೇಲಿ ಅದೇ ಥರ ಇನ್ನೊಂದು ಮನೆಗೆ ಸೇರ್ಬೇಕು ಅದು ಅಂತ ಒಂದು ಆಸೆ ಇರುತ್ತೆ. ಆ ಮನೇಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ. ಆ ಥರ ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಎಲ್ಲ ಹೋದ್ರೂ ಚೆನ್ನಾಗಿರ್ಬೇಕು, ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಒಂದು ವ್ಯಕ್ತಿ. ಆ ಥರ ಒಂದು ಪಾತ್ರ ಅದು DCP ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ ನನ್ನ ಕ್ಯಾರೆಕ್ಟರು. ಆ್ಯಂಡ್ ಶ್ರೀಜಯ್ ಡೈರೆಕ್ಟರ್ ಈ ಫಿಲ್ಮ್ಗೆ ವಿಜುವಲಿ ತುಂಬ ಒಳ್ಳೆ ಟೇಸ್ಟ್ ಇದೆ ಶ್ರೀಜಯ್. ಅವ್ರು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ, ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗಿ ಮಾಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಅಕ್ಟೋಬರ್ ರಿಲೀಸ್ ಆಗ್ತಿ ಅಂತ ರವಿ ಹೇಳ್ತಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲ್ಮ್ನ, ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಇಷ್ಟವಾದ ಜಾನರು, ಭಾಳ ಒಂದು ಡಿಫ್ರೆಂಟ್ ಆದ ರಮೇಶ್ ನೀವು ನೋಡ್ತೀವಿ ಖಂಡಿತವಾದ. ಅದು ಭೈರಾದೇವಿ ಆಗುತ್ತೆ. ನಂತರ ಈಗ ನಾವು ಅನೌನ್ಸ್ ಮಾಡಿದ ದೈಜಿ